ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಿದ್ದೀನಿ. ಇದು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳೇನಾದರೂ ಮಾಡಿಕೊಡಿ ಅಂತ ಕೇಳಿದಾಗ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಅದಕ್ಕಿಂತ ಮುಂಚೆ ನಿಮ್ಗೊಂದು ಕ್ಯಾಂಡಿನ ತೋರಿಸ್ತಾ ಇದ್ದೀನಿ. ಇದೊಂದು ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು. ಚಿಕ್ಕದಿರುವಾಗ ಏನಾದರೂ ಮಾಡಿಕೊಡು ಅಂತ ಅಮ್ಮನ ಹತ್ರ ಕೇಳಿದಾಗ ಅಮ್ಮ ತುಂಬ ಕಾಡಿಬೇಡಿ, ಅಮ್ಮ ಟಕ ಅಂತ ಮಾಡಿಕೊಡ್ತಾಯಿದ್ರು. ಅದೇನೆಂದರೆ ಹುಣ್ಸೆಹಣ್ಣು ಕ್ಯಾಂಡಿ. ಅದನ್ನು ನಾವು ಆ್ಯಕ್ಚುಲಿ ಕುಟ್ಟುಣ್ಸೆಹಣ್ಣು ಅಂತ ಹೇಳ್ತಾ ಇದ್ವಿ. ತುಂಬ ಟೇಸ್ಟಿಯಾಗಿರ್ತಿತ್ತು. ಉಪ್ಪು ಹುಳಿ ಖಾರವಾಗಿರ್ತಾಯಿತ್ತು. ಅದು ಅಮ್ಮನ ಹತ್ರ ಕಾಡಿಬೇಡಿ ಮಾಡಿಸ್ಕೊತಿದ್ವಿ. ಇವಾಗೆಲ್ಲ ಈಸಿಯಾಗಿ ಅವೈಲೇಬಲ್ ಇದೆ. ಅದು ಆ್ಯಕ್ಚುಲಿ ಮಕ್ಕಳು ಏನಾದರೂ ಯಾವಾಗಲೂ ಚಾಕ್ಲೇಟ್ ಏನಾದರೂ ಕೇಳ್ತಾನೆ. ಶುಗರ್ ಇರೋ ಕ್ಯಾಂಡೀಸ್ನೆಲ್ಲ ಮಕ್ಳಿಗೆ ಕೊಡೋದು ಅಷ್ಟೊಂದು ಒಳ್ಳೆಯದಲ್ಲ, ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಅದ್ರ ಬಗ್ಗೆ ನಾನೊಂದು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಈಗ ಈ ಗಾರ್ಲಿಕ್ ಬ್ರೆಡ್ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಇದು ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಸ್ವಲ್ಪ ಬಟರ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 10 ಎಸ್ಲಾಗೋಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಓಕೆ, ಈಗ ಆರಿಗ್ಯಾನೋನ ಆ್ಯಡ್ ಮಾಡ್ಕೋಬೇಕು. ಆರಿಗ್ಯಾನೋ ಇಲ್ಲಾಂದರೆ ಓಂಕಾಳನ್ನ ಆ್ಯಡ್ ಮಾಡ್ಕೊಳ್ಳಿ, ಅದು ಸೇಮ್ ಫ್ಲೇವರ್ನ ಕೊಡುತ್ತೆ. ಈಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ಹಾಗೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಹಿಮಾಲಯನ್ ಪಿಂಕ್ ಸಾಲ್ಟು. ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಬೆಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಬ್ರೆಡ್ಗೆ ಬೆಣ್ಣೆನ ಹಚ್ತಾ ಇದ್ದೀನಿ. ಈ ಮಿಕ್ಸ್ಚರ್ ಇರುತ್ತಲ್ಲ, ನೀವು ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಫುಲ್ಲು ಬ್ರೆಡ್ಗೆ. ನಾನಿಲ್ಲಿ ನಾರ್ಮಲ್ ಬ್ರೆಡ್ನ ತೊಗೊಂಡಿದ್ದೀನಿ. ನೀವು ಡಯಟ್ ಮಾಡೋರು ಯಾರಾದರೂ ಬ್ರೌನ್ ಬ್ರೆಡ್ನ ತೊಗೋಬೋದು. ಆ್ಯಕ್ಚುಲಿ ಬ್ರೌನ್ ಬ್ರೆಡ್ಡು ಅಂತ ಹೇಳ್ತಾರೆ, ಬಟ್ ಎಲ್ಲದರಲ್ಲೂ ಮೈದಾ ಕಂಟೆಂಟ್ ಇದ್ದೇ ಇರುತ್ತೆ. ಮೈದಾನೂ ಅಷ್ಟೊಂದು ಯೂಸ್ ಮಾಡೋದು ಒಳ್ಳೆಯದಲ್ಲ. ಆದರೆ ಕೆಲವೊಂದು ಸರಿ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಯಾವಾಗಲೂ ಹಠ ಮಾಡ್ತಾನೇ ಇರ್ತಾರೆ ಏನಾದರೂ ಮಾಡಿಕೊಡಿ ಅಂತ. ಸೊ ಸಮ್ಟೈಮ್ಸ್ ಏನು ಮಾಡೋಕ್ಕಾಗಲ್ಲ. ಆದರೆ ಜಾಸ್ತಿ ಮೈದಾನ ಯೂಸ್ ಮಾಡೋದು ಒಳ್ಳೆಯದಲ್ಲ. ಎಲ್ಲ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದಕ್ಕೆ ಬೇಕಂದರೆ ನೀವು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತರಿಯಾಗಿ ಪೇಸ್ಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಮಕ್ಕಳು ಖಾರ ಜಾಸ್ತಿ ತಿನ್ನಲ್ಲ ಅಂತ ನಾನು ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಚೀಸ್ ಹಾಕ್ಕೋಬೇಕು. ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಚೀಸ್ ಹಾಕಿದ್ರೆ ಇಷ್ಟ ಆಗುತ್ತಲ್ವಾ. ನಾನಿಲ್ಲಿ ಅಮೂಲ್ ಚೀಸ್ ಸ್ಲೈಸ್ನ ತೊಗೊಂಡಿದ್ದೆ. ಇದಕ್ಕೆ 1 ಚೀಸ್ ಸ್ಲೈಸ್ ಆದರೆ ಸಾಕಾಗುತ್ತೆ. 2 ಹಾಕ್ಬೇಕಂತ ಇಲ್ಲ, 1 ಸಾಕು. ಹಾಕ್ಕೊಂಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಸ್ಯಾಂಡ್ವಿಚ್ ಮೇಕರಲ್ಲಿ ನಾನು ಇದನ್ನು ಪ್ಲೇಸ್ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ತವಾ ಮೇಲೆ ಕೂಡ ಮಾಡ್ಕೋಬೋದು. ತವಾ ಮೇಲೆ ಮಾಡೋದಾದರೆ 2 ಕಡೆನೂ ನೀಟಾಗಿ ಬೇಕ್ ಮಾಡ್ಕೊಳ್ಳಿ. ಸ್ಯಾಂಡ್ವಿಚ್ ಮೇಕರಲ್ಲಿ ಇದನ್ನು ಪ್ಲೇಸ್ ಮಾಡ್ತಾಯಿದ್ದೀನಿ. ಇದೊಂದು 2 ಮಿನಿಟ್ಸಲ್ಲಿ ಆಗೋಗುತ್ತೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನ ಆದಷ್ಟು ಸಣ್ಣ ತರಿಯಾಗಿ ಹಚ್ಕೊಂಡು ಹಾಕ್ಕೋಬೇಕು. ಎಲ್ಲೋ ಲೈಟ್ ಬಂದಿದೆಯಲ್ಲ, ಈಗ ಆಗಿದೆ ಅಂತ ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಟರೆ ಚೆನ್ನಾಗಿ ಕ್ರಿಸ್ಪಿ, ಇನ್ನೂ ಸ್ವಲ್ಪ ಹೊತ್ತು ಜಾಸ್ತಿ ಬಿಟ್ಟರೆ ಇನ್ನೂ ಕ್ರಿಸ್ಪಿ ಆಗುತ್ತೆ, ಅಂದರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ನಾನೀಗ ಇದನ್ನು ತೆಗಿತಾ ಇದ್ದೀನಿ ಅಷ್ಟೇ. ಇದು ರೆಡಿ ಆಯಿತು. ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟಲ್ಲೇ ತಿಳಿಸಿ. ಯಾವಾಗಲೂ ಹೊರಗಡೆಯಿಂದ ಏನಾದರೂ ಮಕ್ಳಿಗೆ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ಒಂದು ಆರೋಗ್ಯಕರವಾಗಿ ನಮ್ಮ ಕೈಲಾದಷ್ಟು ಆರೋಗ್ಯಕರವಾಗಿ ಮಾಡ್ಕೋಬೋದು. ಇದು ರೆಡಿಯಾಗಿದೆ ಅಲ್ವಾ, ಇದನ್ನು ಸ್ಲೈಸ್ ಮಾಡಿಬಿಟ್ಟು ಸಾಸ್ ಜೊತೆ ಮಕ್ಕಳಿಗೆ ಸರ್ವ್ ಮಾಡ್ಬೋದು. ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಬೇಕಿದ್ದರೆ ದೊಡ್ಡವ್ರಿಗೆ ಮಾಡೋದಿದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಅದು ಕೂಡ ಬೇರೆ ಫ್ಲೇವರ್ನ ಕೊಡುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಅ ಪ್ಲೆಸೆಂಟ್ ಡೇ. ಥ್ಯಾಂಕ್ ಯು.